ಬಟ್ ನನ್ನ ಲೈಫಲ್ಲಿ ನಾನು ಯಾಕೆ ಈ ವಿಡಿಯೋ ಮಾಡೋದ್ ಪರ್ಟಿಕ್ಯುಲರ್ ಉದ್ದೇಶ ಏನಂದ್ರೆ ನನ್ನ ಲೈಫಲ್ಲಿ ಆಗಿರುವಂತ ಈ ರೀಸೆಂಟ್ ಅನುಭವ. ಶನಿ ಅಂದ್ರೆ ನಾವೆಲ್ಲರೂ ಅನ್ಕೊಂತೀವಿ, ಅಯ್ಯೋ ಶನಿ ದಶೆ ಶುರು ಆಗ್ತಿದ್ಯಂತೆ, ಏನ್ ಪ್ರಾಬ್ಲಮ್ ಬರುತ್ತೋ, ಹೆಂಗ್ ಸಾಲ್ವ್ ಮಾಡೋದು ಅಂತ ಟೆನ್ಷನ್. ನೀವ್ ಎಷ್ಟು ತಡ್ಕೊಂಡು ಇರ್ತಿರೋ, ಕೊನೆಯದಾಗಿ ಶನಿ ನೆಕ್ಸ್ಟ್ ರಿಸಲ್ಟ್ ಕೊಡುವಂತದ್ದು ಅಷ್ಟು ಪಾಸಿಟಿವ್, ಅಷ್ಟು ಸಡನ್ ಚೇಂಜ್ ನಿಮಗ್ ಸಿಗುತ್ತೆ ಅಂತ ಹೇಳ್ತಾರೆ. ನೀಯ ವಾಹನ ಬಂದು ಕಾಗೆ. ನೀವು ಕನ್ಸಲ್ಲಿ ಕಾಗೆ ಅಟ್ಟಾಡ್ಸ್ಕೊಂಡ್ ಬರ್ತಿದೆ ಅಥವಾ ಕಾಗೆ ನಿಮ್ಮನ್ನ ಅಟ್ಯಾಕ್ ಮಾಡ್ತು ಅಂದ್ರೆ ನಿಮ್ಗೆ ಏನೋ ಒಂದು ಕರ್ಮ ಪ್ರಾಬ್ಲಮ್ ರಿಲೀಸ್ ಆಗುತ್ತೆ ಅಂತ. 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಅಂದ್ರೆ ಟೋಟಲ್ 8 ಬರುತ್ತಲ್ವಾ. ಆ ರೀತಿ ಇದ್ರೆ ನಿಮಗೆ 200% ಶನಿ ರೋಲ್ ಪ್ಲೇ ಮಾಡ್ತಾನೆ ಇರ್ತಾರೆ. ನೀವು ಕೂಡ ಅಷ್ಟೇ, ಪ್ರತಿಯೊಬ್ರು ಹೇಳ್ತಾ ಇರೋದನ್ನ ರಿಜೆಕ್ಟ್ ಮಾಡಬೇಡಿ, ಇದೆಲ್ಲ ವರ್ಕ್ ಆಗಲ್ಲ, ಇದೆಲ್ಲ ಮೂಢನಂಬಿಕೆ ಅಂತ. ನೀವು ಅಪ್ಲೈ ಮಾಡಿ ನೋಡಿ ಲೈಫಲ್ಲಿ, ಅದು ನಿಮ್ಮ ಅನುಭವಕ್ಕೆ ಬರುತ್ತೆ. ಎಲ್ರಿಗೂ ನಮಸ್ತೆ. ಇವತ್ತು ಶನಿ ದೇವರು ನಮ್ಮ ಜಾತಕದಲ್ಲಿದ್ರೆ ಮತ್ತೆ ಶನಿ ದೇವರು ನಮ್ಮ ಲೈಫಲ್ಲಿ ಹೇಗೆ ಎಫೆಕ್ಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ಬೇಕು. ಶನಿ ದೇವ್ರ ಬಗ್ಗೆ ಎಲ್ರಿಗೂ ಗೊತ್ತು. ನಾವು ಭಯ ಪಡೋದು ಮೊದಲನೇದಾಗಿ ಶನಿ ದೇವ್ರ ಬಗ್ಗೆ ಮತ್ತೆ ರಾಹು ಬಗ್ಗೆ. ಈ ಇಬ್ರು ನಿಮ್ಮ ದಿಸೆ ಶುರು ಆಗ್ತಿದೆ ಅಂದ್ರೆ ನಮಗ್ ಗೊತ್ತಿಲ್ದಂಗೆ ನಮ್ಗೆ ಭಯ ಬರುತ್ತೆ, ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಯಾಕೆ ಇವ್ರಿಬ್ರನ್ನ ಕಂಡ್ರೆ ನಮ್ಗೆ ಅಷ್ಟೊಂದು ಭಯ ಅಂತ ತಿಳ್ಕೊಳ್ಳೋಣ. ಶನಿ ಅಂದ್ರೆ ನಾವೆಲ್ಲರೂ ಅನ್ಕೊಂತೀವಿ, ಅಯ್ಯೋ ಶನಿ ದಶೆ ಶುರು ಆಗ್ತಿದ್ಯಂತೆ, ಏನ್ ಪ್ರಾಬ್ಲಮ್ ಬರುತ್ತೋ, ಹೆಂಗ್ ಸಾಲ್ವ್ ಮಾಡೋದು ಅಂತ ಟೆನ್ಷನ್. ಫಸ್ಟ್ ಶನಿ ಭಗವಂತ ಅಂದ್ರೆ ಏನು ಅಂದ್ರೆ ಕರ್ಮ ಮ್ಯಾನೇಜರ್ ಅಂತ. ಏನ್ ಕರ್ಮ ಮ್ಯಾನೇಜರು? ನಾನ್ ಮಾಡಿರೋ ಕರ್ಮ ಅಂದ್ರೆ ನಾನೇ ಮಾಡಿರ್ತೀನಿ ಏನೇನೋ ಕೆಲಸ, ಅದನ್ನ ರಿಲೀಸ್ ಆಗುತ್ತೆ ನನ್ನ ಲೈಫಲ್ಲಿ. ನಾನು ಮಾಡಿರೋದು ಯಾವ್ದು ನಾನು ತಪ್ಪಿಸ್ಕೊಳಕ್ ಆಗಲ್ಲ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಕರ್ಮ ಅಂದ್ರೆ ಪಾಸಿಟಿವ್, ನೆಗೆಟಿವ್. ಅದನ್ನ ನೋಡ್ಕೊಳಕ್ ಒಬ್ರು ಮ್ಯಾನೇಜರ್ ತರ. ಅಂದ್ರೆ ನನ್ನ ಕೆಲ್ಸನ ಅವ್ರು ಕರೆಕ್ಟ್ ಆಗಿ ನನ್ಗೆ ಆ ಟೈಮ್ಗೆ ನನ್ಗೆ ಊಟ ನಾನು ಆರ್ಡರ್ ಮಾಡಿದ್ದು ಬಂತ, ಡೆಲಿವರಿ ಆಯ್ತಾ ಅಂತ ನೋಡೋ ಕೆಲ್ಸ ಅಷ್ಟೇ. ನಾವ್ ಅಂದ್ಕೊಂತೀವಿ, ಅವ್ರನ್ನೇ ಬ್ಲೇಮ್ ಮಾಡ್ಬಿಡ್ತೀವಿ. ಯಾಕೆ? ನೀನ್ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದೇ ಕೊಡ್ತಾರೆ, ನೀನ್ ಕೆಟ್ಟ ಕರ್ಮ ಮಾಡಿದ್ರೆ ನಿನಗೆ ಕೆಟ್ಟದೇ ಸಿಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳಲ್ಲ. ನಮ್ಗೆ ಆಲ್ರೆಡಿ ಭಯ ಪಡ್ತೀವಿ. ಯಾಕೆ ಭಯ ಪಡ್ತೀವಿ? ನಮ್ಗೆ ಗೊತ್ತು ನಾವೇನೇನ್ ಮಾಡಿರ್ತೀವಿ ಅಂತ. ಆಯ್ತಪ್ಪ, ಈಗ ಶನಿ ಏನು ಕೆಲಸ ಗೊತ್ತಾಯ್ತು, ಮ್ಯಾನೇಜರ್ ಕೆಲಸ ಮಾಡ್ತಾರೆ ಅಂತ. ಈಗ ಶನಿ ದಶೆ ಶುರು ಆಯ್ತು ಅಂದ್ರೆ ಯೂಶಲಿ ನಿಮಗ್ ಗೊತ್ತು, ಅದು ಶನಿ 7.5 ನಡೆಯುತ್ತೆ ಅಂದ್ರೆ 7.5 ವರ್ಷ. ಅದ್ರಲ್ಲಿ ಕೆಲವೊಬ್ರು ಹೇಳ್ತಾರೆ 2.5 ವರ್ಷ. ಸ್ಟಾರ್ಟಿಂಗ್ ಬಂದಾಗ ತುಂಬಾ ಪ್ರಾಬ್ಲಮ್ಸ್ ಇದ್ರೆ ಮಿಡ್ಲ್ ಅಲ್ಲಿ ನಾರ್ಮಲ್ ಆಗಿರುತ್ತೆ. ಹೋಗ್ಬೇಕಾದ್ರೆ ಶನಿ ನಿಮ್ಮ ಲೈಫ್ ಇಂದ ಹೋಗ್ಬೇಕಾದ್ರೆ ಪಾಸಿಟಿವ್ ಮಾಡ್ಬಿಟ್ಟು ಹೋಗ್ತಾರೆ ಅಂತ. ಇಲ್ಲ ಬರ್ತಾನೆ ಪಾಸಿಟಿವ್ ಶುರು ಆಗುತ್ತೆ 2.5 ವರ್ಷ. ಆಮೇಲೆ ನಿಮ್ಗೆ ಮಿಡಲ್ ಅಲ್ಲಿ ನಾರ್ಮಲ್ ಆಗಿರುತ್ತೆ. ಲಾಸ್ಟ್ ಕೊನೆ 2 ವರ್ಷ ತುಂಬಾನೇ ಸ್ಟ್ರಗಲ್ ಮಾಡ್ತೀರಾ ಅಂತ. ಇದನ್ನ ಅಬ್ಸರ್ವ್ ಮಾಡಿದವರು ಗೊತ್ತಾಗುತ್ತೆ 7.5. ಅಥವಾ ನಿಮ್ದು ಎಲ್ಲಾ ಕೆಲ್ಸಗಳು ಡಿಲೇ ಆಗುತ್ತೆ. ತುಂಬಾನೇ ಕುಂಟುತ್ತಾ ಹೋಗೋಕ್ಕೂ ಶನಿ ಎಫೆಕ್ಟ್ ಮಾಡ್ತಾರೆ. ಮತ್ತೆ ಶನಿ ಬಂದು ಆಕ್ಚುಲಿ ಟೆಸ್ಟ್ ಮಾಡೋ ಗಾಡ್ ಅಂತ. ಅಂದ್ರೆ ನನ್ನ ಒಳಗಡೆ ನಾನು ನಿಜವಾಗ್ಲೂ ಸಾತ್ವಿಕನ, ನಾನು ಎಷ್ಟು ಧರ್ಮಾರ್ಥವಾಗಿ ಬದುಕ್ತೀನಿ. ಕಷ್ಟ ಬಂದಿದ ತಕ್ಷಣ ನಾವು ಶಾರ್ಟ್ ಕಟ್ ಹುಡುಕ್ತಿವಿ. ಶಾರ್ಟ್ ಕಟ್ ಅಂದ್ರೆ ಹೆಂಗಾದ್ರೂ ಮಾಡಿ, ಈಗ ದುಡ್ಡಿನ ಪ್ರಾಬ್ಲಮ್ ಬಂತು ಅನ್ಕೊಳ್ಳಿ, ಕರ್ಮ ರಿಲೀಸ್ ಆಯ್ತು, ನಾವೇನ್ ಮಾಡ್ತೀವಿ, ಎಲ್ಲೋ ಬೇರೆ ಶಾರ್ಟ್ ಕಟ್ ರೂಟ್ ಅಲ್ಲಿ ಅಡ್ಡದಾರಿಲಿ ಹೆಂಗೆ ಬೇಕು, ಯಾಕಂದ್ರೆ ನನ್ಗೆ ನನ್ನ ಕೈಲಿ ದುಡ್ಡು ಬಂದ್ಬಿಡ್ಬೇಕು, ನನ್ನ ಪ್ರಾಬ್ಲಮ್ಮು, ನನ್ನ ಮನೆ ನಡ್ಸಕ್ಕೋ ಮತ್ತೆ ಬೇರೆ ಏನೇ ರೀಸನ್ ಇರ್ಬೋದು, ಬಂದ್ಬಿಟ್ರೆ ಸಾಕು ಅಂದ್ಬಿಟ್ಟು ನಾನು ಯಾವ ದಾರಿ ಬೇಕಾದ್ರೂ ಹಿಡಿಯೋಕೆ ರೆಡಿ ಇರ್ತೀನಿ ನನ್ನ ಕೆಲಸ ಮಾಡ್ಕೊಳಕ್ಕೆ. ಈ ರೀತಿ ಟೆಸ್ಟ್ ಮಾಡ್ತಾರೆ. ಮತ್ತೆ ನೀವು ಎಷ್ಟು ತಡ್ಕೊಂಡು ಇರ್ತಿರೋ, ಕೊನೆಯದಾಗಿ ಶನಿ ನೆಕ್ಸ್ಟ್ ರಿಸಲ್ಟ್ ಕೊಡುವಂಥದ್ದು ಅಷ್ಟು ಪಾಸಿಟಿವ್, ಅಷ್ಟು ಸಡನ್ ಚೇಂಜ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಆ ತರ ನಾವು ಅದನ್ನ ತಿಳ್ಕೊಂಡು ನಾವು ಅರ್ಥ ಮಾಡ್ಕೊಬೇಕು. ಶನಿ ನನಗೆ ಟೆಸ್ಟ್ ಕೊಡ್ತಿದ್ದಾಗ ನಾನು ಆದಷ್ಟು ತಡ್ಕೊಂಡು ಸುಧಾರಿಸ್ಕೊಂಡು ಒಳ್ಳೆ ಮಾರ್ಗದಲ್ಲೇ ಜೀವನ ಮಾಡ್ಕೊಂಡು ಹೋದ್ರೆ ಕೊನೆಯಲ್ಲಿ ಅವರು ನೀವು ಪಟ್ಟಿರೋ ಕಷ್ಟ ಎಲ್ಲದಕ್ಕೂ ಡಬಲ್ ರಿಸಲ್ಟ್ ಸಿಗುತ್ತೆ. ಅದು ಶನಿ ಭಗವಂತ ಮಾಡುವಂತ ಒಳ್ಳೆ ಕೆಲಸ. ಅದನ್ನ ಬಿಟ್ಬಿಡ್ತೀವಿ. ಶನಿ ಕರ್ಮ ಕೊಡ್ತಾನೆ, ನಮಗೆ ತೊಂದರೆ ಕೊಡ್ತಾರೆ, ಹಂಗ್ ಮಾಡ್ತಾರೆ ಅಂತಾನೆ ನಾವು ನೆಗೆಟಿವ್ ಆಗಿ ನೋಡ್ತಿರ್ತೀವಿ. ಮತ್ತೊಂದ್ ರೀತಿ ಶನಿ ದೆಸೆ ಇದೆಯಾ ನಿಮ್ ಲೈಫಲ್ಲಿ, ಶನಿ ರೋಲ್ ಪ್ಲೇ ಮಾಡ್ತಿದಾರ ಅಂತ ತಿಳ್ಕೊಬೇಕಂದ್ರೆ ನೀವು 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಅಂದ್ರೆ ಟೋಟಲ್ 8 ಬರುತ್ತಲ್ವಾ. ಆ ರೀತಿ ಇದ್ರೆ ನಿಮಗೆ 200% ಶನಿ ರೋಲ್ ಪ್ಲೇ ಮಾಡ್ತಾನೆ ಇರ್ತಾರೆ. ಮತ್ ನಿಮ್ದು ಡೇಟ್ ಆಫ್ ಬರ್ತ್ ಟೋಟಲ್ ಮಾಡಿ 8 ಬರುತ್ತೆ. ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ 8 ಎಲ್ಲೇ ಇದ್ರೂ ಕೂಡ ಅದ್ರ ಸಮ್ ಪರ್ಸೆಂಟೇಜ್ ಎಫೆಕ್ಟ್ ಇದ್ದೇ ಇರುತ್ತೆ. ಅದನ್ನ ನೀವು ಲೈಫಲ್ಲಿ ಚೆಕ್ ಮಾಡ್ಕೊಬಹುದು. ಆಯ್ತು, ಈಗ ಶನಿ ದಶೆ ಇರ್ಬೋದು, ಕೆಲವೊಬ್ರು ಜಾತಕ ತೋರಿಸಿದ್ರೆ ಗೊತ್ತಾಗುತ್ತೆ. ಏನ್ ಮಾಡಿದ್ರೆ ಇದಕ್ಕೆ ಪರಿಹಾರ ಅನ್ನೋದು ಯೂಶಲಿ ಎಲ್ಲರೂ ಹೇಳ್ತಾರೆ. ಶನಿ ದೇವ್ರದ್ದು ಮಂತ್ರ ಚಾಂಟ್ ಮಾಡು, ಅಥವಾ ಶನಿ ಭಗವಂತನ ದೇವಸ್ಥಾನಕ್ಕೆ ಹೋಗು, ಅಥವಾ ಸಾಸಿವೆ ಎಣ್ಣೆನ
ನೀನು ದೀಪ ಹಚ್ಚಿ ಪೂಜೆ ಮಾಡು, ಈ ರೀತಿ ಎಲ್ಲ ಹೇಳ್ತಾರೆ. ಯಾಕಂದ್ರೆ ಅದ್ರದ್ದೆಲ್ಲದು ಪಾಸಿಟಿವ್ ಎಫೆಕ್ಟ್ ಇದೆ. ಬಟ್ ನನ್ನ ಲೈಫಲ್ಲಿ ನಾನು ಯಾಕೆ ಈ ವಿಡಿಯೋ ಮಾಡೋದು ಪರ್ಟಿಕ್ಯುಲರ್ ಉದ್ದೇಶ ಏನಂದ್ರೆ ನನ್ನ ಲೈಫಲ್ಲಿ ಆಗಿರುವಂತ ಈ ರೀಸೆಂಟ್ ಅನುಭವ, ಅದಕ್ಕೋಸ್ಕರ ನಾನು ಇದನ್ನ ಹೇಳಕ್ಕೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ರೀಸೆಂಟ್ ಆಗಿ ಹನುಮಾನ್ ಜಯಂತಿ ನಡೀತು. ಆ ಹನುಮಾನ್ ಜಯಂತಿ ನಡೆದಾಗ ನಾನು ಯೂಶಲಿ ನಮ್ಮ ಸ್ಟೂಡೆಂಟ್ ಜೊತೆ ನಾವು ಚಾಂಟ್ ಮಾಡಬೇಕಾಗಿತ್ತು. ಕೆಲವೊಂದು ನಾವೇನ್ ರೆಗ್ಯುಲರ್ ಚಾಂಟ್ ಮಾಡ್ತಾ ಇರ್ಲಿಲ್ಲ, ಕೆಲವೊಂದು 4-5 ಸಾರಿ ಸುಮ್ಮನೆ ಹೇಳ್ಕೊಂಡ್ವಿ. ಜೊತೆಲಿ ಕುತ್ಕೊಂಡು ಗ್ರೂಪ್ ಅಲ್ಲಿ ಹೇಳಿದಾಗ ಚಾಂಟಿಂಗು ಎನರ್ಜಿ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅವತ್ತಿನ ದಿನ ಕನ್ಸಲ್ಲಿ ನನಗೆ 2 ಕಾಗೆಗಳು ಬಂದು ಅಟ್ಯಾಕ್ ಮಾಡಕ್ ಬರ್ತಿತ್ತು. ನಾನು ಅದನ್ನ ನೋಡ್ದೆ. ಅದನ್ನ ನೋಡಿದ ತಕ್ಷಣ ನನ್ ಕನ್ಸಲ್ ಗೊತ್ತಿಲ್ಲ, ನಾನು ಶೂಟ್ ತರ ಮಾಡ್ತಾ ಇದ್ದೀನಿ 2 ಕಾಗೆಗಳನ್ನ. ಅದ್ 2 ಒಂದು ಪಿಟ್ ತರ ಇದೆ, ಅಂದ್ರೆ ತುಂಬಾ ಗ್ಯಾಪ್ ಇದೆ, ಆಳ ಕಾಣಿಸ್ತಿದೆ, ಅದ್ರೊಳಗಡೆ ಬಿದೋಯ್ತು. ಆಯ್ತಾ, ಅದು ನನ್ ಕನ್ಸಲ್ಲಿ ನೆನಪಿಲ್ಲ. ಬೆಳಗ್ಗೆ ಎದ್ಮೇಲೆ ನಾನು ಅದನ್ನ ರೀಕಾಲ್ ಮಾಡಿದಾಗ ಗೊತ್ತಾಯ್ತು. ನಿಮ್ಗೆಲ್ರಿಗೂ ಗೊತ್ತಿದೆ ಇಲ್ವೋ, ಶನಿಯ ವಾಹನ ಬಂದು ಕಾಗೆ. ನೀವು ಕನ್ಸಲ್ಲಿ ಕಾಗೆ ಅಟ್ಟಾಡ್ಸ್ಕೊಂಡ್ ಬರ್ತಿದೆ ಅಥವಾ ಕಾಗೆ ನಿಮ್ಮನ್ನ ಅಟ್ಯಾಕ್ ಮಾಡ್ತು ಅಂದ್ರೆ ನಿಮ್ಗೆ ಏನೋ ಒಂದು ಕರ್ಮ ಪ್ರಾಬ್ಲಮ್ ರಿಲೀಸ್ ಆಗುತ್ತೆ ಅಂತ. ಹೌದಾ, ಕರ್ಮ ಅಂದ್ರೆ ಪಾಸಿಟಿವ್ ಬರ್ಬೋದಾ? ಯೂಶಲಿ ನೆಗೆಟಿವೇ ಆಗುತ್ತೆ ನಿಮ್ಗೆ ಕಾಗೆ ಏನಾದ್ರು ಕನ್ಸಲ್ಲಿ ಅಟ್ಟಾಡ್ಸ್ಕೊಂಡ್ ಬಂದ್ರೆ. ನನಗೆ ಈ ರೀತಿ 2 ಸಾಯಿಸ್ತೆ ಅಂದ್ರೆ ನಂದು ಯಾವುದೋ 2 ರಿಲೇಟೆಡ್ ಕರ್ಮಗಳಿಂದ ನಾನು ಹೊರಬಂದಿದ್ದೀನಿ ಅಂತ ಕನ್ಸು, ನೇಚರ್, ಪ್ರಕೃತಿ ನಂಗೆ ತೋರಿಸ್ತಾ ಇದೆ. ಏನ್ ತುಕೆ ಈ ರೀತಿ ರಿಸಲ್ಟ್ ಬಂತು? ಕನ್ಸ್ ಯಾಕೆ ಆ ರೀತಿ ಬರೋಕ್ ಕಾರಣ ಅಂದ್ರೆ ನಾನು ಮಾಡಿದಂತ 4-5 ಸಾರಿ ಹನುಮಾನ್ ಚಾಲೀಸ ಪಠನೆ. ನೋಡಿ, ಎಲ್ರು ಹೇಳ್ತಾರೆ ಶನಿ ದಶೆ ಇದ್ರೆ ನೀವು ಹನುಮಂತನ ಪೂಜೆ ಮಾಡಿ, ಹನುಮಂತನ ಚಾಲೀಸ ಹೇಳಿ ಅಥವಾ ಹನುಮಂತನ ಜಪ ಮಾಡಿ ಅಂತ. ಯಾಕಂದ್ರೆ ಹನುಮಂತನ ಯಾರು ಪೂಜೆ ಮಾಡ್ತಾರೋ ಶನಿ ಎಫೆಕ್ಟ್ ಮಾಡಲ್ಲ ಅಂತ. ಅದು ನಮಗ್ ಕೇವಲ ಪುಸ್ತಕದಲ್ಲಿದೆ. ಬಟ್ ಈಗ ನನಗೆ ಅದು ಡೈರೆಕ್ಟ್ ಅನುಭವ, ಲೈಫ್ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಈಗ ನಾವು ಅದನ್ನ ಅಥೆಂಟಿಕೇಟ್ ಮಾಡ್ಬೋದು, ಕರೆಕ್ಟ್, ಈ ಪುರಾಣದಲ್ಲಿ ಹೇಳ್ತಿರೋದು ರೈಟ್ ಅಂತ. ನೀವು ಕೂಡ ಅಷ್ಟೇ, ಪ್ರತಿಯೊಬ್ರು ಹೇಳ್ತಾ ಇರೋದನ್ನ ರಿಜೆಕ್ಟ್ ಮಾಡಬೇಡಿ, ಇದೆಲ್ಲ ವರ್ಕ್ ಆಗಲ್ಲ, ಇದೆಲ್ಲ ಮೂಢನಂಬಿಕೆ ಅಂತ. ನೀವು ಅಪ್ಲೈ ಮಾಡಿ ನೋಡಿ ಲೈಫಲ್ಲಿ, ಅದು ನಿಮ್ಮ ಅನುಭವಕ್ಕೆ ಬರುತ್ತೆ. ಈ ರೀತಿ ನಾವು ಕನ್ಸು ನೋಡೋದ್ರಿಂದ, ಧ್ಯಾನ ಮಾಡೋದ್ರಿಂದ, ಸ್ಪಿರಿಚುವಲ್ ಇರೋದ್ರಿಂದ ನಮಗ್ ಕನ್ಸುಗಳು ಬರುತ್ತೆ. ಕನ್ಸೇ ಬರಲ್ಲ ಅಂದ್ರೂ ನಿಮ್ ಲೈಫಲ್ಲಿ ಆಗ್ಬೇಕಲ್ವಾ, ರಿಸಲ್ಟ್ ಬಂದೇ ಬರುತ್ತೆ. ನೀವು ಹನುಮಾನ್ ಚಾಲೀಸ್ನ ಕಂಟಿನ್ಯೂಸ್ ಚಾಂಟ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಶನಿ ದೆಸೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಶನಿ ದೆಸೆಯಿಂದ ಅಥವಾ ಶನಿ ದೃಷ್ಟಿಯಿಂದ ನೀವು ತಪ್ಪಿಸ್ಕೊಂತೀರಾ. ಈ ಪರಿಹಾರನ ಸಿಂಪಲ್, ಹನುಮಾನ್ ಚಾಲೀಸ್ ನೀವು ಯೂಟ್ಯೂಬ್ ಅಲ್ಲಿ ಹಾಕೊಂಡು ಪ್ಲೇ ಮಾಡ್ಕೊಂಡು ಬಾಯಲ್ಲಿ ಚಾಂಟ್ ಮಾಡ್ಬೇಕು. ನಾನು ಹೇಳ್ತೀನಿ, ಕೇಳಿಸ್ಕೊಂಡ್ಬಿಟ್ರೆ ಸಾಕಾ? ನೋ, ನೀವು ಬಾಯಲ್ಲಿ ಹೇಳಬೇಕು, ವೈಬ್ರೇಷನ್ ಜನರೇಟ್ ಆಗಬೇಕು. ಕೇವಲ ನಾವೆಲ್ಲ ಹೇಳಿದ್ 4-5 ಸಾರಿ, ಅದಕ್ಕೆ ಇಷ್ಟು ಕರ್ಮಗಳು 2 ಹೋಯ್ತು ಅಂದ್ರೆ ಇನ್ನೂ ನಾವು ಅದನ್ನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲಾ ಕರ್ಮಗಳಿಂದ ಹೊರ ಬರ್ಬೋದು. ಈ ಪುರಾಣ ಹೇಳ್ತಿರೋದೆಲ್ಲ ನಿಜ. ಈ ರೀತಿ ನೀವು ಕೂಡ ಪ್ರತಿಯೊಬ್ರು ಶನಿಯ ಈ ಮಂತ್ರನ ಹೇಳೋದ್ರಿಂದ ನೀವು ಹೊರಗಡೆ ಬರ್ತೀರಾ. ಮತ್ತೊಂದು ನಾನು ಕಂಡ್ಕೊಂಡಿರುವಂತದ್ದು ಬೀಜಾಕ್ಷರ ಮಂತ್ರ. ನಾವು ಹೇಳ್ತಾ ಇರ್ತೀನಿ ಹಳೆ ವಿಡಿಯೋದಲ್ಲೆಲ್ಲ. ಬೀಜಾಕ್ಷರ ಮಂತ್ರ ಯಾವುದು ಅಂದ್ರೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿ ಮಹಾತ್ಮನೆ ನಮಃ. ಇದು ಎಷ್ಟು ಸಿಂಪಲ್ ಇದೆ ಅಲ್ವಾ? ಇದನ್ನ ನೀವು ಕೂತಾಗ, ನಿಂತಾಗ, ಮನ್ಸಲ್ಲಿ ಹೇಳ್ಕೊಂತಾನೆ ಇರಿ. ಶನಿ ದಶೆ ಇರೋರೇ ಹೇಳ್ಬೇಕು ಅಂತ ಏನಿಲ್ಲ. ನಿಮ್ಗೆ ಏನೋ ಒಂದು ಕರ್ಮದಲ್ಲಿ ಸಿಗಾಕೊಂಡಿರ್ತೀವಿ, ಕರ್ಮನ ಕೊಡ್ತಾ ಇರೋರು ಶನಿ ಭಗವಂತನೇ ಇರ್ತಾರೆ. ಆ ಶನಿ ಮಹಾತ್ಮನ ನಾವು ಪ್ರೇಸ್ ಮಾಡಿದ್ರೆ ನಮ್ಗಿರೋಂತ ಸ್ವಲ್ಪ ಕರ್ಮದಲ್ಲಿ ಅವರ ಬ್ಲೆಸ್ಸಿಂಗ್ಸ್ ಇಂದ ನಮಗ್ ಕಡಿಮೆ ಆಗುತ್ತೆ. ಈ ರೀತಿ ನಾವುಗಳು ಶನಿ ದೆಸೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದು ಈಸಿ ಮೆಥಡ್, ನಾವು ಮನೇಲೆ ಕೂತ್ಕೊಂಡು ಆರಾಮಾಗಿ ಮಾಡ್ಬಿಡ್ಬೋದು. ಇದೆಲ್ಲ ಸಿಂಪಲ್ ಮೆಥಡ್. ಮತ್ತೆ ನಿಮ್ ಲೈಫಲ್ಲಿ ನಿಜವಾಗ್ಲೂ ನಾನು ಹೇಳಿದ್ ನನ್ನ ಅನುಭವ, ನಿಮ್ಗಳಿಗೂ ಈ ರೀತಿ ಅನುಭವ ಆಗುತ್ತೆ. ಅದನ್ನ ಗಮನಿಸಿ ಲೈಫಲ್ಲಿ ತಂದ್ಕೊಳ್ಳಿ. ಸ್ಪಿರಿಚುವಲ್ ಅಲ್ಲಿ ಇದ್ರೆ, ಧ್ಯಾನ ಆತರ ಮಾಡಿದವ್ರಿಗೆ ಎಲ್ಲ